ಹಾಯ್, ವೆಲ್ಕಮ್ ಟು ಚೆಕಿ ಚಿಂತನ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗಳಿಗೆ ಬೊಕ್ಕೆ ಶೂಟ್ ಮಾಡಿದ್ದೆ, ಅದನ್ನು ನೋಡೋಣ ಈ ವಿಡಿಯೋದಲ್ಲಿ. ಈ ಬೊಕ್ಕೆ ಶೂಟ್ಗೆ ಸ್ಟುಡಿಯೋದವರು 5,000 10,000ವರೆಗೂ ಚಾರ್ಜ್ ಮಾಡ್ತಾರೆ. ಬಟ್ ಇಟ್ ಈಸ್ ಅಟರ್ ವೇಸ್ಟ್. ನಾವೇ ಎಲ್ಲನೂ ತೊಗೊಂಬಂದು ಮಾಡಿದ್ರೂ 1,000 ಮೇಲೂ ನಮಗೆ ಖರ್ಚಾಗೋದಿಲ್ಲ ದುಡ್ಡು. ಈ ಶೂಟ್ ಬಂದು ತುಂಬ ಟೈಮ್ ಕನ್ಸ್ಯೂಮಿಂಗ್. ಅಷ್ಟೇ ಪೇಷನ್ಸ್ ಇರಬೇಕು ನಿಮಗೆ, ನೀವು ಮಾಡ್ತೀರಾ ಅಂತಂದರೆ. ಮತ್ತು ನಿಮ್ಮ ಮಗುಗೂ ತುಂಬ ಪೇಷನ್ಸ್ ಇರಬೇಕು. 4+ ಇರೋ ಮಕ್ಕಳಿಗೆ ಟ್ರೈ ಮಾಡಿ. ನಾನು ಪ್ರೀವಿಯಸ್ ಡೇನೇ ಸ್ವಲ್ಪ ಚಿಕ್ಕದಾಗಿ ಬೊಕ್ಕೆನ ಮಾಡ್ಕೊಂಡಿದ್ದೆ. ಗ್ರೂಪ್ ಆಫ್ ಪೆಟಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಇಷ್ಟು ಚಿಕ್ಕದಾಗೆ ಇರಬೇಕು ಅಂದ್ಬಿಟ್ಟು. ಬಿಕಾಸ್ ನಾವು ಇಷ್ಟು ಬಂಡಲ್ ತಂದು ಒಟ್ಟಿಗೆ ನಾವು ಪ್ಲಾಸ್ಟರ್ ಹಾಕಿ ಸುತ್ತೋದಕ್ಕೆ ಆಗೋದಿಲ್ಲ. ಫಸ್ಟ್ಲಿ ಫ್ಲವರ್ಸ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಸ್ಯಾರಿ ಕವರ್ ಯೂಸ್ ಮಾಡಿದ್ದೆ. ಇಫ್ ಪಾಸಿಬಲ್ ಇನ್ನೂ ಲೈಟ್ ವೆಯ್ಟೆಡ್ ಮತ್ತು ತಿನ್ನಾಗಿರೋ ಕವರ್ನ ಯೂಸ್ ಮಾಡಿ ಬಾಡಿಗೆ ಸುತ್ತಲಿಕ್ಕೆ. ನಿಮ್ಮ ಮಗುನ ಕೇಳಿ ತುಂಬ ಟೈಟಾಗಿ ಸುತ್ತಕ್ಕೆ ಹೋಗಬೇಡಿ, ಲೈಟಾಗಿ ಸುತ್ತಿ. ಬಟ್ ಅದು ಜಗ್ಲೂಬಾರ್ದು, ಕೆಳಗಡೆ ಜಗ್ಗಿದ್ರೆ ಫ್ಲವರ್ಸ್ ಕೂಡ ಕೆಳಗೆ ಜಗ್ಗುತ್ತೆ. ಟು ಬಿ ಫ್ರ್ಯಾಂಕ್, ಇಟ್ಸ್ ವೆರಿ ಈಸಿ. ಸಪೋರ್ಟಿವ್ ಇರಬೇಕು. ಮತ್ತು ನಿಮ್ಮ ಜೊತೆ ಇನ್ನೊಬ್ರು ಯಾರ ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಇನ್ನೂ ಬೆಟರ್, ಬೇಗನೆ ಮಾಡ್ಕೊಬೋದು. ವೆರೈಟಿ ಆಫ್ ಫ್ಲವರ್ಸ್ ಇದೆ. ನಾನಿಲ್ಲಿ ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೆ. ಬೇಸ್ಡ್ ಆನ್ ದ ಫ್ಲವರ್ ಕಲರ್ ನೀವು ಬೊಕ್ಕೆ ವ್ರ್ಯಾಪಿಂಗ್ ಕವರ್ನೂ ಚಾಯ್ಸ್ ಮಾಡಬೇಕು. 2 ಟೈಪ್ಸ್ ಆಫ್ ವ್ರ್ಯಾಪಿಂಗ್ ಕವರ್ ನಾನು ನೋಡಿದ್ದು, ನಾನು ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ. ಒಂದು ಪ್ಲಾಸ್ಟಿಕ್ ಥರ ಬರುತ್ತೆ ಮತ್ತು ಇನ್ನೊಂದು ಕಾಟನ್ ಟಿಶ್ಯೂ ಪೇಪರ್ ಥರ ಬರುತ್ತೆ. ಬಟ್ ಅದು ತಿಕ್ಕಾಗಿರುತ್ತೆ. ಇದು ಕೂಡ ಮುಂಚಿತವಾಗಿಯೇ ನಾವು ಫೋಲ್ಡ್ ಮಾಡಿ ಇಟ್ಕೊಬೋದು. ಸೊ ಬೇಗ ಕೆಲಸ ಆಗುತ್ತೆ. ಇನಿಷಿಯಲಿ ನಾನು ಫೋಲ್ಡ್ ಮಾಡಿ ಸ್ಟ್ಯಾಪ್ಲರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಸ್ಟ್ಯಾಪ್ಲರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರೋದಿಲ್ಲ. ಫೋಲ್ಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಪ್ರೀವಿಯಸ್ ಡೇನ. ನನ್ನ ಮಗಳು 5 ಇಯರ್ಸ್. ನಾನು ಇಲ್ಲಿ 6 ಶೀಟ್ಸ್ ಯೂಸ್ ಮಾಡಿದ್ದೀನಿ. ಸೊ ನೀವು ಕೂಡ ಬೇಸ್ಡ್ ಆನ್ ದ ಬಾಡಿ ಮೆಷರ್ ನೀವು ಶೀಟ್ನ ಪರ್ಚೇಸ್ ಮಾಡಿ. ಐ ಸಜೆಸ್ಟ್ ಕಾಟನ್ ಪೇಪರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಪ್ಲಾಸ್ಟಿಕ್ ಪೇಪರ್ಗಿನ್ನ ಫೋಲ್ಡಬಲ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅದರೊಳಗೆ. ಮತ್ತು ಕಲರ್ಸ್ ಕೂಡ ತುಂಬ ಡಾರ್ಕ್ ಸಿಗುತ್ತೆ ಪೇಪರ್ಸು ನಮಗೆ ಕಾಟನಲ್ಲಿ ಹೋದರೆ. ನಾನು ಡಬಲ್ ಕಲರ್ ಮ್ಯಾಚ್ ಮಾಡಿದ್ದೀನಿ. ಬೇಸ್ಡ್ ಆನ್ ದ ಏರಿಯಾ ನಿಮಗೆ ಪೇಪರ್ ರ್ಯಾಪಿಂಗ್ ಕವರ್ ರೇಟ್ಸ್ ಇರುತ್ತೆ. ಈ ಪ್ಲಾಸ್ಟಿಕ್ ರ್ಯಾಪಿಂಗ್ ಕವರ್ ಸ್ವಲ್ಪ ಜಾಸ್ತಿ ಚಾರ್ಜಸ್ ಮಾಡ್ತಾರೆ, ಜಸ್ಟ್ ಗೋಲ್ಡನ್ ಬಾರ್ಡರ್ ಇದೆ ಅಂತ. ನಾನು ಸಜೆಸ್ಟ್ ಮಾಡ್ತೀನಿ ಕಾಟನ್ ಟಿಶ್ಯೂ ಪೇಪರೇ ತುಂಬ ಚೆನ್ನಾಗಿರುತ್ತೆ. ಕಾಂಟ್ರಾಸ್ಟಾಗಿ ಯೂಸ್ ಮಾಡ್ಬೋದು. ಸಪೋಸ್ ರೆಡ್ ರೋಸಸ್ ನೀವು ಚೂಸ್ ಮಾಡಿದ್ರೆ ಅದಕ್ಕೆ ಬ್ಲ್ಯಾಕ್ ಕಾಟನ್ ಪೇಪರ್ ತೊಗೊಂಡು ಚೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ನನಗದು ಇನಿಷಿಯಲಿ ಗೊತ್ತಿರಲಿಲ್ಲ. ನಾನು ಪ್ಲಾಸ್ಟಿಕ್ ಕವರ್ ತಂದಮೇಲೆ ಗೊತ್ತಾಯಿತು. ಆಮೇಲೆ ನಾನು ಸ್ವಲ್ಪ ಶಾರ್ಟೇಜ್ ಮಾಡ್ಕೊಂಡಿದ್ದೆ. ಡಬಲ್ ಕಲರ್ ಯೂಸ್ ಮಾಡಿದರೂ ತುಂಬ ಚೆನ್ನಾಗಿ ಬಂದಿತ್ತು ಲುಕ್ಕು. ಈ ಬೊಕ್ಕೆ ಶೂಟ್ಗೆ ಬೇಕಾಗಿರೋದು 4 ಮೆಟೀರಿಯಲ್ ಅಷ್ಟೇ. ಒಂದು ಫ್ಲವರ್ಸ್ ಮತ್ತು ಬೊಕ್ಕೆ ವ್ರ್ಯಾಪಿಂಗ್ ಕವರ್ ಮತ್ತು ಲೇಸ್ ಆ್ಯಂಡ್ ಟೇಪ್. ಪೋಸಸ್ ಬೇಕು ಅಂತಂದರೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್.